ಡಿಕೆ ಶಿವಕುಮಾರ್ ಮತ್ತು ಎಚ್ಡಿಕೆ ನಡುವೆ ರಾಜಕೀಯ ಜಿದ್ದಾಜಿದ್ದಿ ಕಳೆದ 2.5 ವರ್ಷಗಳ ಅವಧಿಯಲ್ಲಿ ಯಾವ ರೀತಿ ನೆರವೇರಿದೆ ಅನ್ನೋದನ್ನ ನೋಡ್ತಾ ಇದ್ರಿ ನೀವು. ಇಬ್ರು ಕೂಡ ಹಾವು ಮುಂಗುಸಿ ರೀತಿ ಅವಕಾಶ ಸಿಕ್ಕಾಗಲೆಲ್ಲ ಪ್ರತಿ ಇಶ್ಯೂ ಮೇಲೂ ಕೂಡ ಗುದ್ದಾಡ್ತಾ ಇರ್ತಾರೆ. ಈಗ ಡಿನೋಟಿಫಿಕೇಶನ್ ಕೇಸ್ನಲ್ಲೂ ಕೂಡ ಡಿಶುಮ್ ಆಗುತ್ತಾ ಅಂತ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರಹ್ಮಾಸ್ತ್ರವನ್ನ ಹೂಡೋದಕ್ಕಿದ್ದಾರೆ. ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಕೇಸ್ನ ತನಿಖೆ ಮತ್ತು ವಿಚಾರಣೆ ಹೋದ ವರ್ಷ ಆಗಿತ್ತು. ತನಿಖೆ ಸಾಕಷ್ಟು ಟೈಮಿಂದ ನಡೀತಾ ಇದೆ. 2015ರಲ್ಲಿ ಆದಂತಹ ಪ್ರಕರಣ ಇದು. ಪ್ರಕರಣದ ಹಿನ್ನೆಲೆ 1977ಕ್ಕೆ ಹೋಗುತ್ತೆ. ಈ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿ BS ಯಡಿಯೂರಪ್ಪ ಅವರ ಗವರ್ನಮೆಂಟ್ ಬಂದಂತಹ ಟೈಮ್ನಲ್ಲಿ ಅನುಕೂಲಕರವಾದಂತಹ ವಾತಾವರಣವನ್ನು ನೋಟಿಫೈ ಮಾಡಿದಂತಹ ಜಾಗವನ್ನು ಡಿನೋಟಿಫೈ ಮಾಡಿದ್ರು. ಈ ಮೂಲಕ ಕುಮಾರಸ್ವಾಮಿಗೆ ಅನುಕೂಲ ಮಾಡಿಕೊಟ್ರು ಅಂತ ಹೇಳಿ ಕಂಪ್ಲೇಂಟ್ ಆಗಿತ್ತು. ಕಂಪ್ಲೇಂಟ್ನ ವಿಚಾರಣೆಯನ್ನು ಸುದೀರ್ಘವಾಗಿ ನಡೆಸಲಾಗಿದೆ. ಈಗ ದೋಷಾರೋಪಣಾ ಪಟ್ಟಿಯನ್ನು ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇವರಿಬ್ಬರು ಹೆಸರು ಇದ್ದರೆ ಸಂಕಷ್ಟ ಫಿಕ್ಸ್ ಅನ್ನುವಂತಹ ಮಾತು. ಇವರಿಬ್ಬರು ಹೆಸರು ಇರುತ್ತಾ ಇಲ್ವಾ ಅನ್ನೋದು ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ ದೋಷಾರೋಪಣಾ ಪಟ್ಟಿಯನ್ನು ಎಷ್ಟೊತ್ತಿಗೆ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ? ಅದರಲ್ಲಿ ಕುಮಾರಸ್ವಾಮಿ ಮತ್ತು BS ಯಡಿಯೂರಪ್ಪ ಅವರ ಹೆಸರು ಇರುವಂತಹ ಸಾಧ್ಯತೆ ಎಷ್ಟು? ಮಮತಾ, ಈ ಹಿಂದಿನ RT ನಗರದ ಗಂಗೇನಹಳ್ಳಿಯಲ್ಲಿ 1976ರಲ್ಲಿ 1 ಎಕರೆ 11 ಗುಂಟೆಯನ್ನ ಡಿನೋಟಿಫಿಕೇಶನ್ ಮಾಡಲಾಗಿತ್ತು. ಅದಾದ ಬಳಿಕ ಆ ಒಂದು ಜಮೀನನ್ನ ಕೈ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ 2007ರಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇದ್ದಂತಹ ಸಂದರ್ಭದಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಕಾರಣಾಂತರಗಳಿಂದ ಅದನ್ನ ಡಿನೋಟಿಫೈ ಮಾಡಲಾಗಿಲ್ಲ. 2010ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ರೈತರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರಿಂದ ನಾನು ಡಿನೋಟಿಫೈಯನ್ನು ಮಾಡಿದೆ ಅನ್ನೋ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಕಳೆದ ತಿಂಗಳು ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿದ್ದಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು. ಯಾವಾಗ ಈ ಪ್ರಕರಣವನ್ನು 2015ರಲ್ಲಿ ಜಯಕುಮಾರ್ ಹಿರೇಮಠ್ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟರು, ಅದಾದ ಬಳಿಕ ಹೈಕೋರ್ಟು ಇದರಲ್ಲೇನೋ ಸಣ್ಣ ಪುಟ್ಟ ಗೊಂದಲಗಳಿದ್ದಂತೆ ಕಾಣಿಸ್ತಿದೆ, ತನಿಖೆ ಆಗಲಿ ಅಂತೇಳಿ ಸೂಚನೆಯನ್ನು ಕೊಟ್ಟರು. ಆ ಬಳಿಕ ಇದೀಗ ಆ ಒಂದು ತನಿಖೆಗೆ ಒಂದಷ್ಟು ವೇಗ ಸಿಕ್ತಂತೆ ಕಂಡು ಬರ್ತಿದೆ. ಹೀಗಾಗಿಯೇ ಈ ಪ್ರಕರಣದಲ್ಲಿ ಈಗಾಗಲೇ ಯಡಿಯೂರಪ್ಪನವರನ್ನ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಲೋಕಾಯುಕ್ತ ಪೊಲೀಸರು ಮಾಡಿದ್ದಾರೆ. ಇದು HD ಕುಮಾರಸ್ವಾಮಿ ಅವರಿಗೆ ಹೇಗೆ ತಳುಕು ಹಾಕೊಳ್ಳುತ್ತೆ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಈ ಜಮೀನನ್ನ ನೋಟಿಫಿಕೇಶನ್ ಅನ್ನ ಹೊರಡಿಸುವ ಮೊದಲೇ ಈ ಪ್ರಕರಣದಲ್ಲಿ ಈ ಕುಮಾರಸ್ವಾಮಿಯವರ ಅತ್ತೆ ವಿಮಲಾ ಏನಿದ್ದಾರೆ ಆ ಜಮೀನನ್ನ ಖರೀದಿ ಮಾಡಿದ್ರಂತೆ. ಅದಾದ ಬಳಿಕ ಅವರ ಮಗನಿಗೆ ರಿಜಿಸ್ಟರ್ ಅನ್ನ ಮಾಡಿದ್ರಂತೆ. ಹೀಗಾಗಿಯೇ ಇವರು ಕೂಡ ಕುಮಾರಸ್ವಾಮಿ ಫ್ಯಾಮಿಲಿಯವರು ಕೂಡ ಇಲ್ಲಿ ಫಲಾನುಭವಿಗಳು ಅನ್ನೋ ಮಟ್ಟಿಗೆ ಸರ್ಕಾರದ ಹಲವು ಸಚಿವರು ಪ್ರೆಸ್ ಮೀಟ್ ಅನ್ನ ಮಾಡಿ ಒಂದಷ್ಟು ಆರೋಪಗಳನ್ನು ಮಾಡುವ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಈ ಒಂದು ಪ್ರಕರಣ ಮಹತ್ವವನ್ನು ಪಡ್ಕೊಂಡಿರೋದು. ಇದೀಗ ಯಡಿಯೂರಪ್ಪನವರು ಲೋಕಾಯುಕ್ತದ ಹೇಳಿಕೆಯಲ್ಲಿ ನಾನು ರೈತರು ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದ್ರಿಂದ ನಾನು ಡಿನೋಟಿಫೈ ಅನ್ನು ಮಾಡಿದ್ದೇನೆ, ಇಲ್ಲಿ ನನ್ನ ಸ್ವಹಿತಾಸಕ್ತಿ ಅಥವಾ ಬೇರೆಯವರ ಹಿತಾಸಕ್ತಿ ಇರಲಿಲ್ಲ ಅನ್ನೋ ಮಟ್ಟಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲೋಕಾಯುಕ್ತ ಮೂಲಗಳಿಂದ ತಿಳಿಬರ್ತಿದೆ. ಹೀಗಾಗಿ ಬಹುತೇಕ ಇನ್ನೇನು ಈ ಒಂದು ಪ್ರಕರಣ ಚಾರ್ಜ್ ಶೀಟ್ ಅನ್ನು ಸಲ್ಲಿಸೋದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಇಲ್ಲಿ ಆರೋಪಿಗಳನ್ನಾಗಿ ಯಾರ್ಯಾರನ್ನ ಹೆಸರಿಸಲಾಗುತ್ತೆ ಅನ್ನೋದನ್ನ ಚಾರ್ಜ್ ಶೀಟ್ನ ಬಳಿಕ ಕಾದು ನೋಡಬೇಕಾಗುತ್ತೆ. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನರಸಿಂಹಮೂರ್ತಿ. ಈಗ ಡಿನೋಟಿಫಿಕೇಶನ್ ಅಂದ್ರೆ ಏನು ಅಂತಾನೆ ಬಹುತೇಕರಿಗೆ ಗೊತ್ತಿಲ್ಲ. ಸರ್ಕಾರ ಸಾರ್ವಜನಿಕರ ಉದ್ದೇಶಕ್ಕೋಸ್ಕರ ಒಂದು ಜಾಗವನ್ನ ಪರಿಹಾರ ಕೊಟ್ಟು ಬಳಸುತ್ತೆ. ಅದನ್ನ ನೆಕ್ಸ್ಟ್ ಯಾವಾಗಲೂ ಅನ್ಸುತ್ತೆ ಡಿನೋಟಿಫೈ ಮಾಡ್ಬಿಡೋಣ, ಕೈ ಬಿಟ್ಬಿಡೋಣ ಅಂತ. ಈ ಇಶ್ಯೂ ಪೂರ್ತಿ ನೋಟಿಫೈ ಮತ್ತು ಡಿನೋಟಿಫೈ ನಡುವೆ ಇರುವಂತಹ ವಿಚಾರ.